ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಂತೂ ತುಂಬ ಸ್ಪೆಷಲ್ ಡೇ, ಯಾಕಂದರೆ ಲಕ್ಕಿಗೆ 3 ಇಯರ್ಸ್ ಕಂಪ್ಲೀಟ್ ಆಯಿತು. ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಂದರೆ ನಿನ್ನೆ ಮೊನ್ನೆ ಆ ಪುಟ್ಟ ಕೈಕಾಲುಗಳನ್ನು ನೋಡ್ದಂಗೆ ಇರುತ್ತೆ. ಆದರೆ ಆಲ್ರೆಡಿ ಅವನಿಗೆ 3 ಇಯರ್ಸ್ ಕಂಪ್ಲೀಟ್ ಆಗೋದು. ನಿಮ್ಮೆಲ್ಲರ ವಿಶಸ್ ಮತ್ತು ದೇವರ ಆಶೀರ್ವಾದ ಲಕ್ಕಿ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಇವತ್ತು ಸರ್ಗೆ ಕಾಲೇಜ್ ಇರೋದ್ರಿಂದ ಜೊತೆಗೆ ಹೇಗಿದ್ದರೂ ಅಡುಗೆನೆಲ್ಲ ಮಧ್ಯಾಹ್ನದ ಮೇಲೆ ಪ್ರಿಪೇರ್ ಮಾಡ್ತೀವಿ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗೋದು ಅಂದರೆ ಉಪ್ಪಿಟ್ಟು ಮಾತ್ರ. ಅದಕ್ಕೆ ತರಕಾರಿನೆಲ್ಲ ಕಟ್ ಮಾಡ್ತಿದ್ರೆ ಬರ್ಡೇ ಬಾಯ್ನು ಎದ್ದು ಬಂದ. ಇನ್ನು ಅಪ್ಪನೂ ಅಡುಗೆ ಮಾಡೋಕ್ಕೆ ನೀರು ಬೇಕು ಅಂತ ಹೇಳ್ಬಿಟ್ಟು ತುಂಬಿಸ್ತಿದ್ರೆ ಲಕ್ಕಿನೂ ಹೆಲ್ಪ್ ಮಾಡ್ತಿದ್ದ. ಉಪ್ಪಿಟ್ಟಿಗೆ ಬೀನ್ಸ್, ಕ್ಯಾರೆಟ್, ಟೊಮೆಟೊ ಮತ್ತು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ತರಕಾರಿ ಎಲ್ಲರೂ ತಿಂತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇನ್ನು ರವೆನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ನಾನು ಸೀರಿಯಸ್ ಆಗಿ ವಿಡಿಯೋ ಮಾಡ್ತಿದ್ರೆ ವೇಣು ಟೀನೆಲ್ಲ ಕ್ಯಾಮ್ರಾಗೆ ತೋರಿಸಿ ಡಿಸ್ಟರ್ಬ್ ಮಾಡ್ತಿದ್ದ. ನಂತರ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಫ್ರೈ ಮಾಡಿ ಕಟ್ ಮಾಡಿರೋ ವೆಜಿಟೇಬಲ್ಸ್ನೆಲ್ಲ ಒಂದೊಂದೇ ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ನಂತರ ಇದಕ್ಕೆ ನೀರು ಹಾಕಿ ಕುದಿಸ್ಕೊಂಡು ರವೆ ಹಾಕಿ ಚೆನ್ನಾಗಿ ಕಲಸಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ವೆಜಿಟೇಬಲ್ ಉಪ್ಮಾ ರೆಡಿ. ಸರ್ಗೆ ಬರೀ ಉಪ್ಮಾ ತಿನ್ನೋದಿಲ್ಲ ಅಂತ ಹೇಳಿ ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ. ಸರ್ ಟಿಫನ್ ತಿಂದು ಕಾಲೇಜ್ಗೆ ಹೋದರು. ಇನ್ನು ಇವಾಗಿಂದ ಶಿಫ್ಟಿಂಗ್ ಮತ್ತು ಮನೆ ಕ್ಲೀನ್ ಸ್ಟಾರ್ಟ್ ಆಯಿತು. ಅಮ್ಮ ದೇವ್ರ ಮನೆನ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ತಿದ್ರು. ಇನ್ನು ನಮ್ಮ ಶೈಲಾ ಕಿಚನಲ್ಲಿ ಬ್ಯುಸಿ ಆದಳು. ಅಪ್ಪ ಮತ್ತು ಲಕ್ಕಿ ದಿವಾನ ಮೇಲಿರೋ ಆಟ ಸಾಮಾನುಗಳನ್ನೆಲ್ಲ ಬೆಡ್ರೂಮ್ಗೆ ಶಿಫ್ಟ್ ಮಾಡ್ತಿದ್ರು. ಡೆಕೋರೇಷನ್ಗೆ ಮತ್ತು ಗೆಸ್ಟ್ಗೆ ಜಾಗ ಬೇಕು ಅಲ್ವಾ, ಸೊ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸನ ಮಾಡ್ತಿದ್ವಿ. ಇನ್ನು ಬರ್ಡೇ ಬಾಯ್ಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ಅಮ್ಮ ಎಣ್ಣೆ ಸ್ನಾನ ಮಾಡಿಸೋಣ ಅಂತಂದರು. ಅದಕ್ಕೆ ಸರಿ ಅಮ್ಮ ನೀವೇ ಮಾಡಿಸಿ ಅಂತ ಹೇಳಿದೆ. ನೋಡಿ, ಅಮ್ಮಮ್ಮ ಮೊಮ್ಮಗ ಏನು ಮಾಡ್ತಿದ್ದಾರೆ, ಎಣ್ಣೆ ಸ್ನಾನ ಅಂತ ಹೇಳಿ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಪನ್ನೀರ್ ಸ್ನಾನ ಮಾಡಿಸ್ತಿದ್ದಾರೆ. ಆ್ಯಕ್ಚುಲಿ ಇದರಿಂದ ಮಕ್ಕಳ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತಂತೆ. ಇವನು ನೋಡಿ, ಬಾರು ಅಂದರೆ ಟಬ್ಬಲ್ಲೇ ಕುಳಿತುಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ಮಕ್ಕಳಿಗೆ ನೀರಲ್ಲಿ ಆಡೋದಂದರೆ ಕೇಳಬೇಕಾ, ಇನ್ನು 5 ನಿಮಿಷ ಅಂತ ಹೇಳಿ ಅಲ್ಲೇ ಆಟಾಡ್ತಿದ್ದ. ನಂತರ ಅವನ್ನ ಹೇಗೋ ನೈಸ್ ಮಾಡಿ ಕರ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ತಮ್ಮ ತೆಂಗಿನಕಾಯಿ ಚಿಪ್ಸ್ ಸುಟ್ಟು ಸಾಂಬ್ರಾಣಿಗೆ ರೆಡಿ ಮಾಡಿದ್ದ. ಲಕ್ಕಿಗೆ ಸಾಂಬ್ರಾಣಿ ಹಾಕಿ ರೆಡಿ ಮಾಡೋಣ ಅಂದರೆ ಎಷ್ಟು ಸರ್ಕಸ್ ಮಾಡಬೇಕೋ ನೋಡಿ. ಚಿಕ್ಕವರಿದ್ದಾಗಲೇ ಬೆಟರ್ ಅನಿಸುತ್ತೆ, ಇವಾಗ ರೆಡಿ ಮಾಡೋಕ್ಕೆ ದೇವರೇ ಕಾಣಿಸ್ತಾನೆ. ಇನ್ನು ನಮ್ಮಮ್ಮ ಎಷ್ಟೆಲ್ಲ ಸರ್ಕಸ್ ಮಾಡಿದರು ಅಂದರೆ ಬೆಡ್ಶೀಟ್ ಮೇಲೆ ಹಾಕ್ಕೊಂಡು ಬೂಚಿ ಅಂತ ಹೇಳಿ ಆಟ ಆಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ವಿ. ಯಾಕಂದರೆ ಬರ್ಡೇ ಟೈಮಲ್ಲಿ ಅಂದರೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾನೆ ಅಂತ. ಇನ್ನು ನಾನು ಕೂಡ ರೆಡಿಯಾಗಿ ಪೂಜೆ ಮಾಡಿದೆ. ಇವತ್ತು ವಿಶೇಷ ಏನು ಅಂದರೆ ನಮ್ಮ ಮನೆ ಹತ್ರ ಒಬ್ಬರು ಪ್ರತಿ ವರ್ಷವೂ ನರೋಡಮ್ಮ ತಾಯಿನ ಅವರ ಮನೆಗೆ ಕರೆಸಿ ಪೂಜೆ ಮಾಡ್ತಾರೆ. ಪ್ರತಿ ವರ್ಷವೂ ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ತಾಯಿನ ಕರ್ಕೊಂಡು ಬರ್ತಿದ್ರು. ಆದರೆ ಈ ಸಲ ಲಕ್ಕಿ ಬರ್ಡೇ ದಿನ ತಾಯಿ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ಲಕ್ಕಿಗೆ ಸ್ಪೆಷಲ್ ವಿಶಸ್ ಮತ್ತು ಬ್ಲೆಸ್ಸಿಂಗ್ಸ್ ಸಿಕ್ದಂಗೆ ಆಯಿತು. ಇನ್ನು ಆ ತಾಯಿಗೆ ಪ್ರತಿ ವರ್ಷವೂ ಮಡ್ಲಕ್ಕಿನ ತುಂಬಿಸ್ತಿದ್ದೆ. ಇನ್ನು ಅಮ್ಮ ನಾನು ಕೊಡ್ತೀನಿ ಅಂತ ಅಂದರು, ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದೆ. ನಾನು ಮಡ್ಲಕ್ಕಿಗೆ ಏನೇನೆಲ್ಲ ಇಡ್ತಿದ್ದೀನಿ ಅಂತ ಹೇಳ್ತೀನಿ. ಒಂದು ತಾಯಿಗೆ ಸೀರೆ, ಬ್ಲೌಸ್ ಪೀಸ್, ಒಂದು ಬೆಲ್ಲದಚ್ಚು, ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಬಳೆ, ಕೊಬ್ಬರಿ, ಹುರಿಗಡಲೆ, ಬಾಳೆಹಣ್ಣು, ಅಕ್ಕಿ, ಹೂವು ಮತ್ತು ಪೂಜೆ ಸಾಮಗ್ರಿಗಳನ್ನು ಜೋಡಿಸ್ಕೊಂಡೆ. ಇನ್ನು ಅಮ್ಮ ನಮಗೂ ಹಾಗೆ ಇಟ್ಬಿಡಮ್ಮ ಅಂತ ಅಂದರು. ಅದಕ್ಕೆ ಅಮ್ಮ ಅವರಿಗೂ ಮಡ್ಲಕ್ಕಿ ತಟ್ಟೆನ ನಾನೇ ರೆಡಿ ಮಾಡಿದೆ. ಆ ತಾಯಿ ಹತ್ರ ಹೋದ್ವಿ. ಅಲ್ಲಿ ಹೋಗಿ ತಾಯಿಗೆ ಮಡ್ಲಕ್ಕಿ ತುಂಬಿಸಿ ಪೂಜೆ ಮಾಡ್ಕೊಂಡು ಬಂದ್ವಿ. ಇನ್ನು ಅಮ್ಮಗೆ ದೇವ್ರ ಭಕ್ತಿ ಜಾಸ್ತಿ ಅಲ್ವಾ, ಹಾಗಾಗಿ ಅಮ್ಮ ನಾನು ಸ್ವಲ್ಪ ತಿಲ್ಲೇ ಇರ್ತೀನಿ ಅಂತ ಅಂದರು. ಇನ್ನು ಇಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ನಮ್ಮ ಅತ್ತಿಗೆನೂ ಬಂದರು. ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಣ, ಮೊದಲು ಸ್ಟವ್ಗೆ ಪೂಜೆ ಮಾಡಿ ಅಡುಗೆನ ಆರಂಭ ಮಾಡ್ಕೊಂಡ್ವಿ. ನಮಗೆ ಲಕ್ಕಿ ಬರ್ಡೇನ ಗ್ರ್ಯಾಂಡಾಗಿ ಪಾರ್ಟಿ ಹಾಲ್ ಅಥವಾ ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ನಾವೇ ಅಡುಗೆ ಪ್ರಿಪೇರ್ ಮಾಡಿ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದಂದರೆ ಇಷ್ಟ. ಇನ್ನು ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ನಾವು ಮಾತಾಡೋದು ಏನೂ ಕೇಳಿಸಲ್ಲ, ಹೆವಿ ಡಿಸ್ಟರ್ಬೆನ್ಸ್ ಆಗುತ್ತೆ.
ಹಾಗಾಗಿ ವಾಯ್ಸ್ ಓವರ್ನ ಕೊಡಬೇಕಾಯಿತು. ಸೊ ಇನ್ನು ಅಡುಗೆ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ದೊಡ್ಡ ಟಾಸ್ಕ್ ಅಂದರೆ ತರಕಾರಿ ಕಟ್ ಮಾಡೋದೇ ಅಲ್ವಾ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವೆಜಿಟೇಬಲ್ನ ಕಟ್ ಮಾಡ್ತಿದ್ವಿ. ಸರ್ ಟೊಮೆಟೊ ಕಟ್ ಮಾಡ್ತಿದ್ರೆ ಲಕ್ಕಿ ಟೊಮೆಟೊನ ತೊಳೆದು ಕೊಡ್ತಿದ್ದ. ಇನ್ನು ಶೈಲಾ ಮತ್ತು ವೇಣು ಬೀಟ್ರೋಟ್ನ ಕಟ್ ಮಾಡ್ತಿದ್ರು. ನಾನು ಬೀಟ್ರೋಟ್ನ ಪೀಲ್ ಮಾಡಿ ತೆಗೆದುಕೊಡ್ತಿದ್ದೆ. ಎಲ್ಲರೂ ಒಂದೇ ಕೆಲಸ ಮಾಡಿದರೆ ಲೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ಸೊ ಅತ್ತಿಗೆ ಒಬ್ಬಟ್ಟಿಗೆ ಹೂರಣ ಕಳ್ಸೋದಕ್ಕೆ ರೆಡಿ ಮಾಡಿಕೊಂಡ್ರು. ಇನ್ನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡೋಷ್ಟರಲ್ಲಿ ಅಪ್ಪ ಅಮ್ಮನೂ ಬಂದರು. ಅವರು ಕೋಸಂಬರಿಗೆ ಸೌತೆಕಾಯಿನ ಕಟ್ ಮಾಡಿ ಕೊಡ್ತಿದ್ರು. ಇನ್ನು ಅಮ್ಮ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಪಾಯಸ ಮಾಡಿದ್ರು. ವೇಣು ಮತ್ತು ಅತ್ತಿಗೆ ಪಲಾವ್ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ಇನ್ನು ಸರ್ ಮತ್ತು ಸರ್ ಫ್ರೆಂಡ್ಸ್ ಡೆಕೋರೇಷನ್ಗೆ ರೆಡಿ ಮಾಡ್ತಿದ್ರು. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದ ಮನೆ ಖಾಲಿ ಇತ್ತು. ಆ ಮನೆಯಲ್ಲಿ ಅಡುಗೆಗೆ ಮತ್ತು ಗೆಸ್ಟ್ಗೆ ಊಟ ಮಾಡೋಕ್ಕೆ ಮತ್ತು ನಮ್ಮ ಮನೆಯಲ್ಲಿ ಡೆಕೋರೇಷನ್ ಆ್ಯಂಡ್ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಅಷ್ಟು ಜನಕ್ಕೆ ಸ್ಪೇಸ್ ಆಗೋದಿಲ್ಲ ಅಲ್ವಾ. ಸೊ ಇಲ್ಲಿ ಸೆಲೆಬ್ರೇಟ್ ಮಾಡಿದ ಮೇಲೆ ಅಲ್ಲಿ ಹೋಗಿ ಊಟ ಮಾಡ್ಬೋದು ಅಂತ. ಇನ್ನು ಅಡುಗೆನ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ನಾವು ಏನೇನು ಪ್ರಿಪೇರ್ ಮಾಡಿದ್ವಿ ಅಂತ ಅಂದರೆ ಕೋಸಂಬರಿ, ಸಾಂಬಾರು, ಪಾಯಸ, ಒಬ್ಬಟ್ಟು, ರಸಮ್, ಪಲಾವ್, ಅನ್ನ ಮತ್ತು ಬೀಟ್ರೂಟ್ ಪಲ್ಯ. ಆ್ಯಕ್ಚುಲಿ ಗೆಸ್ಟ್ಸ್ ಎಲ್ಲ ಬಂದುಬಿಟ್ಟಿದ್ರು. ಬಟ್ ಅಲ್ಲಿ ಮಕ್ಳಿಗೆ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಎಲ್ಲ ಐಟಮ್ಸ್ ಬೇಗ ಬೇಗ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಬಟ್ ನನಗೆ ಸ್ವಲ್ಪ ಬೇಜಾರಾಯಿತು, ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಊಟ ಕೊಡೋಕ್ಕಾಗಲಿಲ್ಲ ಅಂತ. ಮತ್ತು ಅಲ್ಲಿಗೆ ಹೋಗಿ ಸ್ಟಾಫ್ಗೆ ಮತ್ತು ಮಕ್ಕಳಿಗೆ ಸಾರಿ ಹೇಳಿ ಲೇಟ್ ಮಾಡದೆ ಊಟನ ಬಡಿಸಿ ಬಂದ್ವಿ. ಅಷ್ಟರಲ್ಲಿ ಮನೇಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಅಷ್ಟು ಜನನ ನೋಡಿ ಲಕ್ಕಿಗೆ ಸ್ವಲ್ಪ ನಾಚಿಕೆ ಆಯಿತು ಅಂತ ಕಾಣಿಸುತ್ತೆ. ಹಾಗಾಗಿ ಅವನು ಕೇಕ್ ಕಟ್ ಮಾಡಲಿಲ್ಲ. ಅವನ ಬದಲು ನಾನೇ ಕೇಕ್ ಕಟ್ ಮಾಡಿದೆ. ನಾನಿಲ್ಲಿ ಯಾರ ಫೋಟೋಸ್ನೂ ಹಾಕ್ತಿಲ್ಲ, ಯಾಕಂದರೆ ಅವ್ರ ಪ್ರೈವಸಿನೂ ಇಂಪಾರ್ಟೆಂಟ್ ಅಲ್ವಾ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ನಮ್ಮದು ಫೋಟೋಸ್ ಅಷ್ಟೇ ಶೇರ್ ಮಾಡ್ತಿದ್ದೀನಿ. ಇನ್ನು ಎಲ್ಲರೂ ಊಟ ಮಾಡಿದ ಮೇಲೆ ನಾವು ಊಟ ಮಾಡಿದ್ವಿ. ಸ್ವಲ್ಪ ಗಡಿಬಿಡಿ ಆದರೂ ಸೆಲೆಬ್ರೇಷನ್ ಮಾತ್ರ ಚೆನ್ನಾಗಾಯಿತು. ಇನ್ನು ಅಪ್ಪ ಅಮ್ಮ ಮತ್ತು ಎಲ್ಲರೂ ಮನೆಗೆ ಹೋದರು. ಇದು ನಮ್ಮ ಲಕ್ಕಿ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.